ಓಂ ಧ್ಯಾನಲಕ್ಷ್ಮೀ ನಮಃ. ಲಕ್ಷ್ಮಿ ಮತ್ತು ಕುಬೇರನಿಗೆ ಈ ಎರಡು ವಸ್ತುಗಳನ್ನು ಅರ್ಪಿಸಿದ್ರೆ ಧನವಂತರಾಗ್ತೀರಿ. ವೀಕ್ಷಕರೇ, ಪ್ರಣವಂ ಭಕ್ತಿ ಟಿವಿಯ ವಿಶೇಷ ಪರಿಹಾರ ಶಾಸ್ತ್ರ ಸರಣಿ ವಿಡಿಯೋಸ್ಗೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ನಮ್ಮ ಈ ಸರಣಿ ವಿಡಿಯೋದಲ್ಲಿ ಸಾಕಷ್ಟು ಸರಳ ಪೂಜಾ ವಿಧಾನಗಳನ್ನು ತಿಳಿಸ್ತಾ ಇದ್ದೀವಿ. ಹಾಗೆಯೇ ಈ ವಿಡಿಯೋದ ಜೊತೆಗೆ ಸರಣಿಯ ಎಲ್ಲಾ ವಿಡಿಯೋಸ್ಗಳನ್ನು ಕೂಡ ನೋಡಿ ಸಾಕಷ್ಟು ಮಾಹಿತಿಯನ್ನ ಉಚಿತವಾಗಿ ಪಡ್ಕೊಳ್ಳಿ. ನಮ್ಮ ಈ ಪ್ರಯತ್ನದಲ್ಲಿ ಏನಾದರೂ ಲೋಪಗಳಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ವಿಡಿಯೋದಲ್ಲಿನ ವಿಷಯ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಲಕ್ಷ್ಮೀ ದೇವಿಯು ನಮಗೆ ಸಂಪತ್ತನ್ನು ಕರುಣಿಸುವ ದೇವತೆ. ಯಾವ ವ್ಯಕ್ತಿಯು ತನ್ನ ಜೀವನದಲ್ಲಿ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಹೊಂದಿರ್ತಾನೋ ಅವನು ಭವಿಷ್ಯದಲ್ಲಿ ಶ್ರೀಮಂತನಾಗ್ತಾನೆ ಅನ್ನೋ ನಂಬಿಕೆ ಇದೆ. ಈ ಕಾರಣಕ್ಕಾಗಿ ಹೆಚ್ಚಿನವರು ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡ್ಕೊಳ್ಳೋದಕ್ಕೆ ಪ್ರಯತ್ನಿಸ್ತಾರೆ. ಇದಕ್ಕಾಗಿ ಅವರು ವ್ರತಗಳನ್ನ ಇನ್ನಿತರೆ ಪೂಜೆಗಳನ್ನು ಕೂಡ ಮಾಡ್ತಾರೆ. ನೀವು ಕೂಡ ಲಕ್ಷ್ಮೀ ದೇವಿಯನ್ನ ಪ್ರಸನ್ನಗೊಳಿಸಿ ತಾಯಿಯ ಕೃಪೆಗೆ ಪಾತ್ರರಾಗಬೇಕು ಅಂತಂದ್ರೆ ನಿಮ್ಮ ಮನೆಯಲ್ಲಿ ಧನ, ಧಾನ್ಯ, ಸಂಪತ್ತು, ಅದೃಷ್ಟ, ಸಮೃದ್ಧಿ ಮತ್ತು ಖ್ಯಾತಿಯು ಅಖಂಡವಾಗಿರಬೇಕು ಅಂತ ಬಯಸಿದ್ರೆ ಈ ಸರಳ ಪೂಜಾ ವಿಧಾನವನ್ನ ತಪ್ಪದೇ ಮಾಡಬೇಕು. ಈ ಕೆಲಸಗಳನ್ನು ಮಾಡೋದ್ರಿಂದ ಲಕ್ಷ್ಮೀ ದೇವಿಯು ತನ್ನ ಆಶೀರ್ವಾದವನ್ನ ನಿಮ್ಮ ಮೇಲೆ ಮಳೆಯಂತೆ ಸುರಿಸ್ತಾಳೆ. ಅಕ್ಕಿ ಪಾಯಸವನ್ನ ಲಕ್ಷ್ಮೀ ದೇವಿಗೆ ಅರ್ಪಿಸಿ. ಲಕ್ಷ್ಮೀ ದೇವಿಯನ್ನ ಮೆಚ್ಚಿಸೋದು ಅಂತಂದ್ರೆ ಅದು ಅಷ್ಟೊಂದು ಸುಲಭದ ಕೆಲಸ ಅಲ್ಲ. ಆದರೆ ನೀವು ಮಾಡುವಂತಹ ಪ್ರಯತ್ನದಲ್ಲಿ ಶ್ರದ್ಧೆಯನ್ನ, ಭಕ್ತಿಯನ್ನ ಕಂಡ್ರೆ ಆಕೆ ಖಂಡಿತವಾಗಿಯೂ ನಿಮಗೆ ಒಲಿತಾಳೆ. ಆಕೆಯ ಅನುಗ್ರಹವನ್ನ ಪಡ್ಕೊಳ್ಳೋದಕ್ಕೆ ಶುಕ್ರವಾರದ ದಿನವೂ ಅತ್ಯಂತ ಪ್ರಶಸ್ತವಾದ ದಿನವಾಗಿದೆ. ಶುಕ್ರವಾರದ ದಿನದಂದು ಸ್ನಾನ ಮಾಡಿ, ಧ್ಯಾನ ಮಾಡಿ ಲಕ್ಷ್ಮೀ ದೇವಿಯನ್ನ ಪೂಜಿಸಬೇಕು. ಇವುಗಳನ್ನು ಮಾಡಿದ ನಂತರ ನೀವು ಹಸುವಿನ ಹಾಲಿಗೆ ಅಕ್ಕಿಯನ್ನ ಬೆರೆಸಿ ಪಾಯಸವನ್ನ ತಯಾರಿಸಿ ಅದನ್ನ ಮತ್ತು ಸಕ್ಕರೆ ಮಿಠಾಯಿಯನ್ನ ಲಕ್ಷ್ಮೀ ದೇವಿಗೆ ನೈವೇದ್ಯವಾಗಿ ನೀಡಬೇಕು. ಒಂದು ವೇಳೆ ನಿಮಗೆ ಸಕ್ಕರೆ ಮಿಠಾಯಿ ತಯಾರಿಸೋದಕ್ಕೆ ಸಾಧ್ಯವಾಗದೇ ಇದ್ರೆ ನೀವು ತಯಾರಿಸಿದ ಅಕ್ಕಿ ಪಾಯಸಕ್ಕೆ ಬಿಳಿ ಸಕ್ಕರೆಯನ್ನು ಸೇರಿಸಿ ಲಕ್ಷ್ಮೀ ದೇವಿಗೆ ನೈವೇದ್ಯವಾಗಿ ಅರ್ಪಿಸಬಹುದು. ನೀವು ಇದನ್ನ ಮಾಡೋದ್ರಿಂದ ಲಕ್ಷ್ಮೀ ದೇವಿಯು ನಿಮ್ಮ ಮೇಲೆ ಶೀಘ್ರದಲ್ಲೇ ಪ್ರಸನ್ನಳಾಗ್ತಾಳೆ ಮತ್ತು ನಿಮ್ಮ ಮನೆಯಲ್ಲಿ ಸಂಪತ್ತು ಹಾಗೂ ಸಮೃದ್ಧಿಗೆ ಯಾವುದೇ ರೀತಿಯಾದ ಕೊರತೆ ಎದುರಾಗದಂತೆ ನೋಡ್ಕೊಳ್ತಾಳೆ. ಅರಿಶಿನ, ಕುಂಕುಮ, ಬಾಗಿನಗಳನ್ನು ಕೂಡ ನೀಡಿ. ಲಕ್ಷ್ಮೀ ದೇವಿಗೆ ನೀವು ಅಕ್ಕಿಯಿಂದ ತಯಾರಿಸಿದ ಪಾಯಸವನ್ನ ಹಾಗೂ ಸಕ್ಕರೆ ಮಿಠಾಯಿಯನ್ನ ನೈವೇದ್ಯವಾಗಿ ಅರ್ಪಿಸಿದ ನಂತರ ಒಂದು ಸಣ್ಣ ಕೆಲಸವನ್ನ ಮಾಡಬೇಕು. ಲಕ್ಷ್ಮೀ ದೇವಿಗೆ ಪೂಜೆಯ ಕೊನೆಯಲ್ಲಿ ಆರತಿಯನ್ನ ಮಾಡಿ ದೇವಿಗೆ ಅರ್ಪಿಸಿದ ನೈವೇದ್ಯವನ್ನ ಪ್ರಸಾದವಾಗಿ ಎಲ್ಲರಿಗೂ ನೀಡಬೇಕು. ಹಾಗೂ ಪೂಜೆಗೆ ಆಹ್ವಾನಿಸಿದ ಮುತ್ತೈದೆಯರಿಗೆ ಅರಿಶಿನ, ಕುಂಕುಮ, ಬಾಗಿನಗಳನ್ನು ನೀಡುವ ಮೂಲಕ ಅವರನ್ನು ಗೌರವಿಸಬೇಕು. ಹೆಣ್ಣು ಮಗುವಿಗೆ ಈ ನೈವೇದ್ಯ ನೀಡಿ. ಶುಕ್ರವಾರದಂದು ಲಕ್ಷ್ಮೀ ದೇವಿಗೆ ಪಾಯಸ ಮತ್ತು ಸಕ್ಕರೆ ಮಿಠಾಯಿಯನ್ನ ನೈವೇದ್ಯ ಮಾಡಿದ ನಂತರ 7 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಹೆಣ್ಣು ಮಗುವಿಗೆ ಆಹಾರವನ್ನು ತಿನ್ನಿಸುವ ಮೂಲಕ ಲಕ್ಷ್ಮೀ ದೇವಿಯು ನಿಮ್ಮ ಮೇಲೆ ಸಂತೋಷ ಪಡ್ತಾಳೆ. ಈ ದಿನ ನೀವು ಸ್ನಾನ ಮಾಡಿ, ಧ್ಯಾನ ಮಾಡಿ ಮತ್ತು ಲಕ್ಷ್ಮೀ ದೇವಿಯನ್ನ ಶುದ್ಧ ಹೃದಯದಿಂದ ಪೂಜೆ ಮಾಡಿದ್ರೆ ನಿಮ್ಮ ಖಜಾನೆ ಯಾವಾಗಲೂ ತುಂಬಿರುತ್ತೆ. ಶುಕ್ರವಾರದ ದಿನದಂದು ನೀವು ಅತ್ಯಂತ ಸರಳ ಕೆಲಸಗಳನ್ನು ಮಾಡೋದ್ರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನ ಪಡ್ಕೊಳ್ತೀರಿ. ಆಕೆ ಸದಾಕಾಲ ನಿಮ್ಮೊಂದಿಗೆ ಇರ್ತಾಳೆ. ಈ ಧನಲಕ್ಷ್ಮಿ ಮಂತ್ರಗಳನ್ನು ಪಠಿಸಿದ್ರೆ ಹಣದ ಸಮಸ್ಯೆಗಳೇ ಹತ್ರ ಸುಳಿಯಲ್ಲ. ಧನವಂತರಾಗಲು ಹಾಗೂ ಹಣದ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡ್ಕೊಳ್ಳೋದಕ್ಕೆ ಧನಲಕ್ಷ್ಮಿ ಮಂತ್ರಗಳನ್ನು ಪಠಿಸಬೇಕು ಅಂತ ಹೇಳಲಾಗುತ್ತೆ. ಧನಲಕ್ಷ್ಮಿ ಮಂತ್ರಗಳನ್ನು ಪಠಿಸೋದ್ರ ಪ್ರಯೋಜನಗಳೇನು? ಧನಲಕ್ಷ್ಮಿಯ ಮಹಾಮಂತ್ರಗಳನ್ನು ಪಠಿಸೋದ್ರಿಂದ ನೀವು ಸಂಪತ್ತು, ಸಮೃದ್ಧಿ ಮತ್ತು ಅದೃಷ್ಟದ ವರವನ್ನು ಪಡ್ಕೊಳ್ಬಹುದು. ಈ ಮಂತ್ರಗಳು ನಿಮ್ಮ ಜೀವನದಲ್ಲಿ ಧನಲಕ್ಷ್ಮಿಯ ಆಶೀರ್ವಾದವನ್ನು ಆಹ್ವಾನಿಸೋದಕ್ಕೆ ಸಹಾಯ ಮಾಡುತ್ತೆ. ಈ ಮಂತ್ರಗಳನ್ನು ನಿಯಮಿತವಾಗಿ ಪಠಿಸುವ ಮೂಲಕ ನೀವು ನಿಮ್ಮ ಪೂಜೆಯನ್ನು ಪ್ರಾರಂಭಿಸಬಹುದು. ಆದರೆ ಯಾವುದೇ ಮಂತ್ರದ ಸಂಪೂರ್ಣ ಪ್ರಯೋಜನವನ್ನು ಪಡೆಯುವುದಕ್ಕೆ ನೀವು ಮಂತ್ರವನ್ನು ವಿಧಿವಿಧಾನಗಳ ಅನುಸಾರ ಪಠಿಸಬೇಕು. ನಂಬಿಕೆಗಳ ಪ್ರಕಾರ ಯಾವುದೇ ಮಂತ್ರವಾಗಲಿ ಅದನ್ನು ಸಿದ್ಧಿಸಿಕೊಂಡ ನಂತರ ಪಠಿಸಿದ್ರೆ ಅದು ನಿಮಗೆ ಪ್ರಯೋಜನಕಾರಿಯಾಗಿರುತ್ತೆ. ಮಂತ್ರಸಿದ್ಧಿಯನ್ನು ಮಾಡಿಕೊಳ್ಳೋದು ಹೇಗೆ? ಯಾವ ಧನಲಕ್ಷ್ಮಿ ಮಂತ್ರವನ್ನು ಪಠಿಸಬೇಕು ನೋಡೋಣ ಬನ್ನಿ. ಮಂತ್ರಸಿದ್ಧಿಯನ್ನು ಪಡ್ಕೊಳ್ಳೋದಕ್ಕೆ ಮೊದಲನೇದಾಗಿ ಒಬ್ಬ ವ್ಯಕ್ತಿಯು ಉನ್ನತ ಮಟ್ಟದ ಗುರುಗಳಿಂದ ದೀಕ್ಷೆಯನ್ನು ತಗೊಳ್ಬೇಕು. ಮಂತ್ರದ ಸರಿಯಾದ ಉಚ್ಚಾರಣೆ ಮತ್ತು ಬಳಕೆಯ ಕುರಿತು ಗುರುಗಳು ನಿಮಗೆ ಸಲಹೆ ನೀಡ್ತಾರೆ. ಮಂತ್ರಗಳನ್ನು ಸಿದ್ಧಿಸಿಕೊಳ್ಳುವ ಮೂಲಕ ವ್ಯಕ್ತಿಯು ವಿಶೇಷ ಉಪವಾಸ ಮತ್ತು ಶುದ್ಧೀಕರಣಕ್ಕೆ ಬದ್ಧರಾಗಿರಬೇಕು. ಮಂತ್ರಸಿದ್ಧಿಯ ಮುಖ್ಯ ಭಾಗವೆಂತಂದ್ರೆ ಮಂತ್ರ ಪಠಣ.
ಮಂತ್ರವನ್ನ ಯಾವಾಗಲೂ ಒಂದು ನಿರ್ದಿಷ್ಟ ಸಂಖ್ಯೆಯಲ್ಲಿ ಭಕ್ತಿಯಿಂದ ಪಠಿಸಬೇಕು. ಮಂತ್ರ ಸಾಧನಾ ಸಮಯದಲ್ಲಿ ಸಾಧಕನು ಧ್ಯಾನ ಮತ್ತು ಯೋಗದ ಪ್ರಕ್ರಿಯೆಯನ್ನು ಕೂಡ ಅನುಸರಿಸಬೇಕು. ಧ್ಯಾನ ಮತ್ತು ಯೋಗವು ಮಾನಸಿಕ ಮತ್ತು ದೈಹಿಕ ಶಕ್ತಿಯನ್ನು ನೀಡುತ್ತೆ. ಮಂತ್ರಗಳಲ್ಲಿನ ಪ್ರತಿಯೊಂದು ಅಕ್ಷರವನ್ನು ಸ್ಪಷ್ಟವಾಗಿ ಉಚ್ಚರಿಸಬೇಕು. ಲಕ್ಷ್ಮೀ ಆರಾಧನಾ ಮಂತ್ರ ಓಂ ಶ್ರೀಂ ಹ್ರೀಂ ಕ್ಲೀಂ ನಮಃ. ಈ ಮಂತ್ರವು ಲಕ್ಷ್ಮೀ ದೇವಿಯ ಪೂಜೆಯಲ್ಲಿ ಮತ್ತು ಆರಾಧನೆಯಲ್ಲಿ ಪಠಿಸಲು ಸೂಕ್ತವಾಗಿದೆ ಮತ್ತು ಸಂಪತ್ತನ್ನು ಪಡೆಯುವುದಕ್ಕೆ ಸಹಾಯ ಮಾಡುತ್ತೆ. ಅದೃಷ್ಟವನ್ನು ತರುವ ಮಂತ್ರ ಓಂ ಹ್ರೀಂ ಶ್ರೀಂ ಲಕ್ಷ್ಮೀಭ್ಯೋ ನಮಃ. ಈ ಮಂತ್ರವನ್ನು ಪಠಿಸೋದ್ರಿಂದ ಸಂಪತ್ತು, ಸಮೃದ್ಧಿ ಮತ್ತು ಅದೃಷ್ಟವನ್ನು ಹೊಂದಬಹುದು. ಹಣಕಾಸಿನ ಸಮಸ್ಯೆಯಲ್ಲಿರೋರು ಕೂಡ ಈ ಮಂತ್ರವನ್ನು ಪಠಿಸಬಹುದು. ಲಕ್ಷ್ಮಿ ಮತ್ತು ಪರಶಿವನ ಆಶೀರ್ವಾದ ಓಂ ಹ್ರೀಂ ಶ್ರೀಂ ಕ್ಲೀಂ ನಮಃ ಲಕ್ಷ್ಮೀ ದೇವೈ ಮಹಾದೇವೈ ನಮಃ. ಈ ಮಂತ್ರವನ್ನು ಪಠಿಸೋದ್ರಿಂದ ಲಕ್ಷ್ಮಿ ಮತ್ತು ಮಹಾದೇವನ ಆಶೀರ್ವಾದವನ್ನು ಪಡ್ಕೊಳ್ಬಹುದು ಮತ್ತು ವಿಶೇಷವಾಗಿ ಹಣಕ್ಕೆ ಸಂಬಂಧಿಸಿದ ವಿಷಯಗಳನ್ನು ಗೆಲ್ಲೋದಕ್ಕೆ ಸಹಾಯ ಮಾಡುತ್ತೆ. ಸಂತೋಷ ಮತ್ತು ಶಾಂತಿಗಾಗಿ ಓಂ ಧ್ಯಾನ ಲಕ್ಷ್ಮೀ ನಮಃ. ಈ ಮಂತ್ರವನ್ನು ಪಠಿಸೋದ್ರಿಂದ ಲಕ್ಷ್ಮೀ ದೇವಿಯ ವಿಶೇಷವಾದ ಆಶೀರ್ವಾದ ನಿಮಗೆ ಸಿಗುತ್ತೆ ಮತ್ತು ಜೀವನದಲ್ಲಿ ಸಂತೋಷ ಮತ್ತು ಶಾಂತಿಯನ್ನು ತರುತ್ತೆ. ಹಣದ ಸಮಸ್ಯೆಗಳ ನಿವಾರಣೆಗಾಗಿ ಲಕ್ಷ್ಮೀ ಮಂತ್ರ ಓಂ ಕ್ಷೀರಪುತ್ರಾಯ ವಿದ್ಮಹೇ ಧನಾಧ್ಯಕ್ಷಾಯ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಲಕ್ಷ್ಮಿಯನ್ನು ಪೂಜಿಸುವಾಗ ಮತ್ತು ಸ್ತೋತ್ರಗಳನ್ನು ಪಠಿಸುವಾಗ ಈ ಮಂತ್ರವನ್ನು ಪಠಿಸೋದ್ರಿಂದ ಹಣದ ಸಂಬಂಧಿತ ಸಮಸ್ಯೆಗಳಿಂದ ಮುಕ್ತರಾಗ್ತೀರಿ. ಜ್ಞಾನ ಮತ್ತು ಸಮೃದ್ಧಿಗಾಗಿ ಮಂತ್ರ ಓಂ ವಿದ್ಯಾದಾನ ಗಜೇಂದ್ರಾಯ ಧನಧಾನ್ಯಾಧಿಪತಯೇ ವಿದ್ಯಾ ವಿನಃ ಸಂಪನ್ನಾಯ ವಿದ್ಯಾಭೋಗಾಯ ನಮಃ. ಈ ಮಂತ್ರವನ್ನು ಪಠಿಸೋದ್ರಿಂದ ಸಂಪತ್ತು, ಜ್ಞಾನ ಮತ್ತು ಸಮೃದ್ಧಿಯನ್ನು ನೀವು ಪಡ್ಕೊಳ್ಬಹುದು. ಯಶಸ್ಸಿಗಾಗಿ ಗಣಪನ ಮಂತ್ರ ಓಂ ಲಕ್ಷ್ಮೀ ಗಣಪತಯೇ ನಮಃ. ಈ ಮಂತ್ರವನ್ನು ಪಠಿಸೋದ್ರಿಂದ ಸಂಪತ್ತನ್ನು ಪಡೆಯುವಲ್ಲಿನ ಅಡೆತಡೆಗಳು ನಾಶವಾಗುತ್ತೆ ಮತ್ತು ಯಶಸ್ಸನ್ನು ಸಾಧಿಸಲು ನಿಮಗೆ ಸಹಕಾರಿಯಾಗುತ್ತೆ. ಸಂಪತ್ತು ಮತ್ತು ಸಮೃದ್ಧಿಗಾಗಿ ಲಕ್ಷ್ಮೀ ಮಂತ್ರ ಓಂ ಶ್ರೀಂ ಹ್ರೀಂ ಶ್ರೀಂ ಮಹಾಲಕ್ಷ್ಮಿಯೇ ನಮಃ. ಈ ಮಂತ್ರವನ್ನು ಪಠಿಸೋದ್ರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡ್ಕೊಳ್ತೀರಿ ಹಾಗೂ ಸಂಪತ್ತು ಮತ್ತು ಸಮೃದ್ಧಿಯನ್ನು ಪಡ್ಕೊಳ್ತೀರಿ. ಲಕ್ಷ್ಮೀನಾರಾಯಣರ ಆಶೀರ್ವಾದಕ್ಕಾಗಿ ಮಂತ್ರ ಓಂ ಲಕ್ಷ್ಮೀಕಾಂತಾಯ ನಮಃ. ಈ ಮಂತ್ರವನ್ನು ಪಠಿಸೋದ್ರಿಂದ ಲಕ್ಷ್ಮೀನಾರಾಯಣರ ಆಶೀರ್ವಾದ ನಿಮಗೆ ಸಿಗುತ್ತೆ ಮತ್ತು ನಿಮ್ಮ ಎಲ್ಲ ತೊಂದರೆಗಳು ಕೂಡ ದೂರವಾಗುತ್ತವೆ. ಧನ ಕುಬೇರ ಯಂತ್ರ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಧನ ಕುಬೇರ ಯಂತ್ರವನ್ನು ಸ್ಥಾಪಿಸಿ ಮತ್ತು ಅದನ್ನು ನಿಯಮಿತವಾಗಿ ಪೂಜಿಸಿ. ಈ ಯಂತ್ರವನ್ನು ಮನೆಯಲ್ಲಿಟ್ಟು ಪೂಜೆ ಮಾಡೋದ್ರಿಂದ ಸಂಪತ್ತನ್ನು ಹೆಚ್ಚಿಸಲು ಸಹಾಯ ಮಾಡುತ್ತೆ. ಹಣಕ್ಕೆ ಸಂಬಂಧಿಸಿದ ಮಂತ್ರಗಳು ಕುಬೇರನ ಪ್ರಿಯವಾದ ಮಂತ್ರವಾದ ಓಂ ಶ್ರೀಂ ಹ್ರೀಂ ಕ್ಲೀಂ ಕುಬೇರಾಯ ನಮಃ ಮತ್ತು ಲಕ್ಷ್ಮೀ ದೇವಿಯ ಪ್ರಿಯ ಮಂತ್ರವಾದ ಓಂ ಹ್ರೀಂ ಶ್ರೀಂ ಲಕ್ಷ್ಮೀಭ್ಯೋ ನಮಃ ಮುಂತಾದ ವಿಶೇಷ ಮಂತ್ರಗಳನ್ನು ಪಠಿಸಿ. ಧನಲಕ್ಷ್ಮಿ ಪ್ರತಿಮೆ ಲಕ್ಷ್ಮೀ ದೇವಿಯ ಧನಲಕ್ಷ್ಮಿ ರೂಪವನ್ನು ಪೂಜಿಸೋದ್ರಿಂದ ಮನೆಯಲ್ಲಿ ಎಂದಿಗೂ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಎದುರಾಗೋದಿಲ್ಲ. ಧನಲಕ್ಷ್ಮಿಯನ್ನು ಪೂಜಿಸಲು ನೀವು ದೇವರ ಕೋಣೆಯಲ್ಲಿ ಒಂದು ಪೀಠ ಅಥವಾ ಮರದ ಹಲಗೆಯನ್ನು ಇಟ್ಟು ಅದರ ಮೇಲೆ ಧನಲಕ್ಷ್ಮಿಯ ವಿಗ್ರಹವನ್ನು ಪ್ರತಿಷ್ಠಾಪಿಸಿ ಪೂಜೆಯನ್ನು ಮಾಡಬೇಕು. ಧನಕುಬೇರನ ಆರಾಧನೆ ಧನಕುಬೇರನ ರೂಪವು ಸಂಪತ್ತಿನ ಒಡೆಯನಾದ ಕುಬೇರನ ಒಂದು ರೂಪವಾಗಿದೆ. ಧನಕುಬೇರನ ಆಶೀರ್ವಾದವನ್ನು ಪಡೆಯುವುದಕ್ಕಾಗಿ ನಿಯಮಿತವಾಗಿ ಶ್ರೀಮದ್ ಭಗವದ್ಗೀತೆಯನ್ನು ಪಠಿಸಬೇಕು, ಕುಬೇರನನ್ನು ಪೂಜಿಸಬೇಕು ಹಾಗೂ ನಿಮಗೆ ಸಾಧ್ಯವಾದಷ್ಟು ದಾನ ಧರ್ಮಗಳಂತಹ ಪುಣ್ಯ ಕಾರ್ಯಗಳನ್ನು ಮಾಡಬೇಕು. ವೀಕ್ಷಕರೇ, ನೋಡಿದ್ರಲ್ವಾ, ಇದಾಗಿತ್ತು ಲಕ್ಷ್ಮಿ ಮತ್ತು ಕುಬೇರನಿಗೆ ಈ ಎರಡು ವಸ್ತುಗಳನ್ನು ಅರ್ಪಿಸಿದ್ರೆ ಧನವಂತರಾಗ್ತೀರಿ ಅನ್ನೋದರ ವಿಶೇಷ ವಿಡಿಯೋ. ನಮ್ಮ ಈ ಸರಣಿ ವಿಡಿಯೋದಲ್ಲಿ ಸಾಕಷ್ಟು ಸರಳ ಪೂಜಾ ವಿಧಾನಗಳನ್ನು ತಿಳಿಸ್ಕೊಡ್ತಾ ಇದ್ದೀವಿ. ಈ ವಿಡಿಯೋದ ಜೊತೆಗೆ ಸರಣಿಯ ಎಲ್ಲ ವಿಡಿಯೋಸ್ಗಳನ್ನು ಕೂಡ ನೋಡಿ ಸಾಕಷ್ಟು ಮಾಹಿತಿಯನ್ನು ಉಚಿತವಾಗಿ ಪಡ್ಕೊಳ್ಳಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಶ್ರೀಂ ಲಕ್ಷ್ಮೀಭ್ಯೋ ನಮಃ ಅನ್ನೋದನ್ನು ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ನಮಸ್ಕಾರ.